ಸ್ನೇಹಿತರೆ, ಜನವರಿ 1ನೇ ತಾರೀಕಿನಿಂದ ಗ್ಯಾಸ್ ಸಿಲಿಂಡರ್ ಏನಿದೆ ಕೇವಲ 650 ರೂಪಾಯಿಗಳಲ್ಲೇ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ರೆ ಯಾವುದೇ ಗ್ಯಾಸ್ ಸಿಲಿಂಡರ್ ಆಗಿರಬಹುದು, ಅಂದ್ರೆ ಭಾರತ್ ಆಗಿರ್ಬೋದು, HP ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ಯಾವುದೇ ಒಂದು ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ರೆ ಕಂಪಲ್ಸರಿ ನೀವು ಏನು ಡಿಸೆಂಬರ್ ಅಂತ್ಯದ ಒಳಗಡೆಗಾಗಿ, ಈ ತಿಂಗಳ ಒಳಗಡೆಗಾಗಿ ಈ ಕೆಲಸವನ್ನ ಮಾಡಿಕೊಳ್ಳಿ. ಈ ಒಂದು ಕೆಲಸವನ್ನ ಮಾಡಿದ್ರೆ ನಿಮಗೆ ಜನವರಿ 1ನೇ ತಾರೀಕಿನಿಂದ ಗ್ಯಾಸ್ ಸಿಲಿಂಡರ್ ಕೇವಲ 650 ರೂಪಾಯಿಗಳಲ್ಲೇ ನೀವು ರೀಫಿಲ್ ಅನ್ನ ಮಾಡಿಸಬಹುದು. ಹಾಗಾದ್ರೆ ಬನ್ನಿ, ಕೇಂದ್ರ ಸರ್ಕಾರದ ಹೊಸ ಅಪ್ಡೇಟ್ ಇದು. ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಯಾರ್ಯಾರು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಬಳಕೆ ಮಾಡ್ತಾ ಇದ್ರ ತಪ್ಪದೆ ಅಂತವರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ಗ್ಯಾಸ್ ಸಿಲಿಂಡರ್ ಇದ್ದಂತವ್ರಿಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ, ಈ ಒಂದು ಹೊಸ ಅಪ್ಡೇಟ್ ಅನ್ನ, ಕೇಂದ್ರ ಸರ್ಕಾರ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದ ಹೊಸ ಅಪ್ಡೇಟ್ ಇದು, ಲೇಟೆಸ್ಟ್ ನ್ಯೂಸ್ ಇದು. ಪ್ರತಿಯೊಬ್ರು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುವಂತವ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ನಿಮಗೆ ಇದೇ ತಿಂಗಳ ಒಳಗಡೆಗಾಗಿ, ಅಂದ್ರೆ ಈ ತಿಂಗಳ ಲಾಸ್ಟ್ ಎಂಡ್ ಒಳಗಡೆಗಾಗಿ ಈ ಒಂದು ಕೆಲಸವನ್ನ ಮಾಡಿಕೊಂಡ್ರೆ ನಿಮ್ಗೆ ಜನವರಿ ತಿಂಗಳಿಂದ, ಅಂದ್ರೆ ಜನವರಿ 1ನೇ ತಾರೀಕಿನಿಂದ ಕೇವಲ 650 ರೂಪಾಯಿಗಳಲ್ಲೇ ನೀವು ಗ್ಯಾಸ್ ಸಿಲಿಂಡರ್ ನ ತುಂಬಿಸಬಹುದು. ಹಾಗಾದ್ರೆ ಕೇಂದ್ರ ಸರ್ಕಾರದ ಹೊಸ ಅಪ್ಡೇಟ್ ಏನು, ಯಾವ ಕೆಲಸವನ್ನ ನೀವು ಮಾಡಬೇಕು, ಮತ್ತೆ ಇದು ಯಾರಿಗೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಒಂದು ಹೊಸ ಆದೇಶವನ್ನ ಹೊರಡಿಸಿದೆ. ಈ ಒಂದು ಆದೇಶದ ಪ್ರಕಾರ ಅಂದ್ರೆ ಯಾರು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ನ ತೆಗೆದುಕೊಂಡಿರ್ತಾರ, ಸೊ ಅಂತವ್ರು ನಿಮ್ಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಏನಿರುತ್ತೆ, ಅಂದ್ರೆ ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ ಏನಿರುತ್ತೆ ಅಲ್ಲಿ ಹೋಗಿ ನಿಮ್ಮ ಹೆಬ್ಬಟ್ಟನ್ನ ಹಾಕ್ಬೇಕು. ಅಂದ್ರೆ ಈ KYC ಯನ್ನ ಮಾಡ್ಬೇಕು. ಹೆಬ್ಬಟ್ಟನ್ನ ಹಾಕಿದ್ರೆ ನಿಮಗೆ ಏನಾಗುತ್ತೆ, 300 ರೂಪಾಯಿ ಸಬ್ಸಿಡಿ ಕಡಿಮೆ ಆಗುತ್ತೆ. ಅಂದ್ರೆ ಈಗ ಸದ್ಯದಲ್ಲೇ 950 ರೂಪಾಯಿ ಗ್ಯಾಸ್ ಸಿಲಿಂಡರ್ ಇರೋದ್ರಿಂದ ನಿಮಗೆ 300 ರೂಪಾಯಿ ಕಡಿಮೆ ಆಗಿ ಇನ್ನು ಕೇವಲ 650 ರೂಪಾಯಿಗಳಲ್ಲೇ ನೀವು ಗ್ಯಾಸ್ ಸಿಲಿಂಡರ್ ನ ತುಂಬಿಸಬಹುದು. ಹೌದು ಸ್ನೇಹಿತರೆ, ಯಾರ್ಯಾರು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ನ ತೆಗೆದುಕೊಂಡಿರ್ತಾರೆ, ಅಂದ್ರೆ ಭಾರತ್ ಗ್ಯಾಸ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, HP ಆಗಿರ್ಬೋದು, ಯಾವುದೇ ಒಂದು ಗ್ಯಾಸ್ ಸಿಲಿಂಡರ್ ನ ನೀವು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ತೆಗೆದುಕೊಂಡಿದ್ರೆ ಈ ಕೆಲಸವನ್ನ ಮಾಡಬೇಕು. ಅಂದ್ರೆ ಇದೇ ತಿಂಗಳ ಅಂತ್ಯದೊಳಗಡೆಗಾಗಿ ನಿಮ್ಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಏನಿರ್ತಾರೆ ಅಲ್ಲಿ ಹೋಗಿ ನಿಮ್ಮ ಹೆಬ್ಬಟ್ಟನ್ನ ಹಾಕಿ ಈ KYC ಯನ್ನ ಮಾಡಿ ಬಂದ್ರೆ ನಿಮಗೆ 1ನೇ ತಾರೀಕಿನಿಂದ ಕೇವಲ 650 ರೂಪಾಯಿಗಳಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಪರ್ಚೇಸ್ ಮಾಡಿದ್ರ ಕೂಡಲೇ ಹೋಗಿ ಈ ಒಂದು ಕೆಲಸವನ್ನ ಮಾಡಿಕೊಳ್ಳಿ. ನೀವು ಕೇವಲ 650 ರೂಪಾಯಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ನ ಪಡೆದುಕೊಳ್ಬಹುದು.